ಅವರ ಇಡೀ ಕುಟುಂಬ ಕುರಿ ಕಾಯುವಿಕೆಯನ್ನೇ ಮಾಡ್ಕೊಂಡು ಬಂದಿತ್ತು. ಆದರೆ ಆ ಯುವಕನಿಗೆ ಜೀವನದಲ್ಲಿ ಇನ್ನೇನಾದರೂ ಮಾಡಬೇಕು ಅನ್ನುವ ಆಸೆ ಇತ್ತು. ತನಗೆ ಒಲಿದು ಬಂದ ಪೋಸ್ಟ್ ಆಫೀಸ್ ನೌಕರಿ ಬಿಟ್ಟು ಆ ಯುವಕ ಓದಲು ಶುರು ಮಾಡ್ದ. ಕುರಿ ಹಿಂಡಿನಲ್ಲಿದ್ದರೂ ಸಹ ಆತನ ಕೈಯಲ್ಲಿ ಒಂದು ಪುಸ್ತಕ ಇದ್ದೇ ಇರ್ತಾ ಇತ್ತು. ಇಂದು ಆ ಯುವಕ ದೇಶದ ಅತ್ಯುನ್ನತ ಪರೀಕ್ಷೆ ಪಾಸ್ ಮಾಡಿದ್ದಾರೆ. ಬೆಳಗಾವಿಯ ನಾನಾವಾಡಿಯಲ್ಲಿರುವ ಈ ಯುವಕನ ಹೆಸರು ಬೀರಪ್ಪ ಸಿದ್ದಪ್ಪ ಡೋಣಿ ಅಂತ. ಮೂಲತಃ ಮಹಾರಾಷ್ಟ್ರ ರಾಜ್ಯದ ಕೊಲ್ಹಾಪುರ ಜಿಲ್ಲೆಯ ಯಮಗೆ ಗ್ರಾಮದವನು. ಸದ್ಯ ಈ ಯುವಕ ಈಗ ದೇಶಾದ್ಯಂತ ಸುದ್ದಿಯಲ್ಲಿದ್ದಾನೆ. UPSC ಪರೀಕ್ಷೆಯಲ್ಲಿ ಬೀರಪ್ಪ ದೇಶಕ್ಕೆ 551ನೇ ರ್ಯಾಂಕ್ ಪಡೆದು ತನ್ನ ಕುಟುಂಬಕ್ಕೆ ಕೀರ್ತಿ ತಂದಿದ್ದಾನೆ. ಸದ್ಯ ಕುರಿ ಹಿಂಡಿನಲ್ಲಿಯೇ ಇರುವ ಈತ ಮುಂದೆ ದೇಶದಲ್ಲಿ IPS ಆಫೀಸರ್ ಆಗಿ ಕೆಲಸ ಮಾಡುವ ಆಸೆಯನ್ನ ಹೊಂದಿದ್ದಾನೆ. ಈತನ ಪ್ರತಿಭೆಗೆ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವ ಪೋಸ್ಟ್ ಆಫೀಸ್ನಲ್ಲಿ ಕೆಲಸ ಸಿಕ್ಕಿತ್ತು. ಆದರೆ ಅದಕ್ಕೆ ತೃಪ್ತಿ ಹೊಂದಿದ ಬೀರಪ್ಪ ಅದಕ್ಕೆ ರಾಜೀನಾಮೆ ನೀಡಿ 2021ರಿಂದ ಓದಲು ಪ್ರಾರಂಭ ಮಾಡಿದ್ದ. UPSC ಪರೀಕ್ಷೆಯನ್ನ ಪಾಸ್ ಆಗಲೇಬೇಕು ಅಂತ ಹಠ ಹಿಡಿದು 3ನೇ ಪ್ರಯತ್ನದಲ್ಲಿ ದೇಶಕ್ಕೆ 551ನೇ ರ್ಯಾಂಕ್ ಪಡೆದು ಕೀರ್ತಿ ತಂದಿದ್ದಾನೆ. ರಿಸಲ್ಟ್ದಾಗ 551 ರ್ಯಾಂಕ್ ತೊಗೊಂಡಾಗ ದೇಶನಾಗ IPS ರ್ಯಾಂಕ್ ಈ ವರ್ಷ ಸಿಗ್ತೈತಿ. ಸೊ ರಿಸಲ್ಟ್ ಆದಮೇಲೆ ಭಾಳ ಚಲೋ ಅನ್ಸಿದ್ದು ನಂಗೆ. ಯಾಕಂದ್ರೆ ಪೈಲೆಲ್ಲ ಕುರುಬರು ಇದ್ದೇವೆ, ನಾವು ಕುರಿ ಕಾಯ್ತಿದ್ದು. ಕುರಿ ಕಾಯ್ಕೋದು ನೀವು ಎಲ್ಲ ಇದು ಹೆಚ್ಚಿನ ರ್ಯಾಂಕ್ ಮೇಲೆ ಹೋಗಿದ್ದ ಬಳಿಕ ಈಗ ಭಾಳ ಚಲೋ ಅನ್ನಿಸ್ತೈತಿ. ಮತ್ತು ಬಾಕಿ ಹುಡುಗರನ್ನ ಇದು ಅನ್ನೋದೈತಿ ಅಂದರೆ ಬಡವ್ರ ಹುಡುಗರ ಅಭ್ಯಾಸ ಮಾಡಿ ಎಲ್ಲ ಚಲೋ ಅಭ್ಯಾಸ ಮಾಡ್ರೆ ನಮ್ಮ ಅಂಥವ್ರ ಪೋಸ್ಟ್ನಾಗ ಹೋಗೋದು ಎಲ್ಲದಕ್ಕೂ ಸಾಧ್ಯ ಐತಿ. ಅವರು ಭೀ ಎಲ್ಲ ಅಭ್ಯಾಸ ಮಾಡಿ ಇದು ಪೋಸ್ಟ್ ಅಂತಾಗ ಗುಡ್ತೈತಿ ಅವ್ರಿಗೆ ಭೀ ಇದು ನಂಗೆ ಹೇಳ್ತೈತಿ. ಬೀರಪ್ಪ ತಂದೆ ಸಿದ್ದಪ್ಪಗೆ ತಾನು ಸೈನ್ಯದಲ್ಲಿ ಕೆಲಸ ಮಾಡಬೇಕು ಎಂಬ ಆಸೆ ಇತ್ತು. ಆದರೆ ಅದು ಆಗಲಿಲ್ಲ. ಹೀಗಾಗಿ ಸಿದ್ದಪ್ಪನ ಮೊದಲ ಮಗ ಸೈನ್ಯಕ್ಕೆ ಸೇರಿ ತಂದೆಯ ಆಸೆಯನ್ನ ಈಡೇರಿಸಿದ್ದಾನೆ. ಸದ್ಯ UPSCಯಲ್ಲಿ 3ನೇ ಪ್ರಯತ್ನಕ್ಕೆ ತೇರ್ಗಡೆ ಹೊಂದಿರುವ ಬೀರಪ್ಪ ಮೊದಲ ಪ್ರಯತ್ನದಲ್ಲಿ 30 ಹಾಗೂ 2ನೇ ಪ್ರಯತ್ನದಲ್ಲಿ ಕೇವಲ 3 ಅಂಕದಲ್ಲಿ ಹಿಂದೆ ಬಿದ್ದಿದ್ದ. ಆದರೆ ಛಲವನ್ನ ಬಿಡಲೇ ಇಲ್ಲ. ಬೀರಪ್ಪನ ಈ ಸಾಧನೆಗೆ CM ಸಿದ್ದರಾಮಯ್ಯ ಸಹ ಕರೆ ಮಾಡಿ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಜನರಿಗೆ ಉತ್ತಮ ಆಡಳಿತ ನೀಡಬೇಕು ಅನ್ನುವ ಕನಸನ್ನ ಬೀರಪ್ಪ ಹೊಂದಿದ್ದು, ತಾನೊಬ್ಬ IPS ಆಫೀಸರ್ ಆಗಬೇಕು ಎಂಬ ಕನಸು ಹೊಂದಿದ್ದಾನೆ. ಬೀರಪ್ಪನ ಈ ಸಾಧನೆಯ ಕುರಿತು ಆತನ ಕುಟುಂಬಸ್ಥರು ಹೇಳೋದು ಹೀಗೆ. ಬರ್ತಿದ್ದ ಕುರಿ ಕೈಕೊಂತ ಸಾಲಿ ಕಲ್ತ, ನಮಗೆಲ್ಲ ಖುಷಿ ಆಯ್ತು ಅಂತ. ನಮ್ ಕೂಡ ಕುರಿ ಬೇಕಾದ ಈ ವಸ್ತು ಈ ಹಾರೆ ಎಲ್ಲಾ ಮಾಡ್ತಾ ಅಂತ. ನಮ್ಮ ಅಣ್ಣ ಎಲ್ಲಾದ್ರಿಂದ ನಮ್ ಖುಷಿ ಆಯ್ತು ಅಂತ. ನಮ್ಮ ಅಣ್ಣ ಇಲ್ಲಿ ಎಲ್ಲಾ ಕಡೆ ಬಂದಾಗ ಎಲ್ಲಾರು ಕೂಡ ಜೋಡಿಯಾಗಿ ಮಾತಾಡ್ಕೊಂತ ಚೆನ್ನಾಗಿದ್ದ ಅಂತ. ನಮ್ಮ ಅಣ್ಣ ಎಲ್ಲಾರ್ಕಿಂತ ಖುಷಿ ಇದಾನ. ನಾವು ಎಲ್ಲಾರು ಖುಷಿ ಇದೀವಿ. ಎಲ್ಲಾರ್ಗಿ ಆಶೀರ್ವಾದ ಕೊಟ್ಟ ನಮ್ಮ ಅಣ್ಣ ಅಂತ. ನಮ್ಗ ಎಲ್ಲಾರ್ಗಿ ಖುಷಿ ಆಯ್ತು. ನಮ್ ಹೆಂಡ್ರ ಮಕ್ಕಳಿಗೆ ಅತ್ತಿ ಮಾವಗ ಗಂಡ ಎಲ್ಲಾ ಪುಣ್ಯ ಆಯ್ತು. ತಾತಗಳಿಗೆಲ್ಲ ಈಗ ಆಫೀಸರ್ ಆಗದನ್ರಿ, ಈಗ ಪೊಲೀಸ್ ಆಗದನ್ರಿ, ಏನ್ ಹೇಳಿದ್ರಿ ನಿಮ್ಗೆ? ಈಗ ಎಲ್ಲಾ ಖುಷಿ ಆಗೈತ್ರಿ, ನಮ್ಗ ಎಲ್ಲಾ ಚಲೋ ಆಗೈತಿ. ಒಟ್ನಲ್ಲಿ ಕುರಿಗಾಯಿ ಯುವಕನೋರ್ವ ತನ್ನ ನಿರಂತರ ಶ್ರಮದಿಂದ ದೇಶದ ಅತ್ಯುನ್ನತ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದು ತನ್ನ ಹೆತ್ತವರಿಗೂ ಹಾಗೂ ತನ್ನ ಊರಿಗೂ ಕೀರ್ತಿ ತಂದಿದ್ದಾನೆ. ಮುಂದೆ ಬೀರಪ್ಪ ಒಳ್ಳೆಯ ಅಧಿಕಾರಿಯಾಗಿ ಜನರಿಗೆ ಸೇವೆ ಸಲ್ಲಿಸಿ ಆತನಿಂದ ಮತ್ತಷ್ಟು ಒಳ್ಳೆಯ ಕೆಲಸಗಳಾಗಲಿ ಅನ್ನೋದು ಎಲ್ಲರ ಆಶಯ. ಪ್ರಹ್ಲಾದ್ ಪೂಜಾರಿ, ಪಬ್ಲಿಕ್ ನೆಕ್ಸ್ಟ್, ಬೆಳಗಾವಿ.